ಚಿಂಚೋಳಿ ತಹಸೀಲ್ ಕಾರ್ಯಾಲಯದಲ್ಲಿ ಇಂದು ಲೋಕಾಯುಕ್ತ ಇಲಾಖೆಯ ಡಿವೈಎಸ್ಪಿ ಗೀತಾ ಬೇನಾಳವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜರುಗಿತು. ಇದೇ ವೇಳೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ಗೀತಾ ಬೇನಾಳ್, ಚಿಂಚೋಳಿ ತಾಲೂಕಿನ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯ ಕೆಲಸವನ್ನು ನಿಷ್ಠೆಯಿಂದ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸೂಚನೆ ನೀಡಿದರು. ನಾವು ಲೋಕಾಯುಕ್ತ ಅಧಿಕಾರಿಗಳು ಎಂದು ಅಪರಿಚಿತರು ಫೋನ್ ಮಾಡೋ ಮುಖಾಂತರ ನಿಮಗೆ ಬೆದರಿಸಿ ಹಣ ಕೇಳಿದ್ರೆ ಯಾರು ಹೆದರಬೇಡಿ, ಏಕೆ ಅಂದ್ರೆ ಇಂತಹ ಘಟನೆಗಳು ಬಹಳಷ್ಟು ನಡೆದದ್ದು. ಎಲ್ಲ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಬೇಕು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಕಲಬುರಗಿ ಲೋಕಾಯುಕ್ತ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಕ್ಕಮಹಾದೇವಿ ಸದಲಾಪುರೆ, ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ತಾಲೂಕು ಪಂಚಾಯತ್ ಇಒ ಶಂಕರ್ ರಾಠೋಡ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ನಾವು ಮಾಡಿದ್ದೆ ಆಟ ಅಂತ ನಿಮ್ಮ ತಲೆಯಲ್ಲಿ ಏನಾದ್ರು ಇದ್ರೆ ಅದನ್ನ ತೆಗೆದುಹಾಕಿ. ಡೆಫಿನೆಟ್ಲಿ ಲೋಕಾಯುಕ್ತ ಒಂದು ದಂಡ ಇಲ್ಲ, ಆಲ್ರೆಡಿ ಸರ್ವಿಲೆನ್ಸ್ ಅಲ್ಲಿ ಇದೆ, ನಿಮ್ಗೆ ಗೊತ್ತಿರಲಿ. ಸೊ ಕರೆಕ್ಟ್ ಆಗಿ ಕ್ಲೀನ್ ಅಲ್ಲಿ ಕೆಲಸ ಮಾಡಿಕೊಡೋದು ನಿಮ್ಮ ಜವಾಬ್ದಾರಿ. ನಾವು ಹೇಳ್ತಾ ಇದೀವಿ ಅಂತಲ್ಲ, ನಿಮ್ದು ಪ್ರೈಮ್ ಡ್ಯೂಟಿ ಕೂಡ ಅದೇ, ಸರ್ಕಾರದಿಂದ ಬಂದಿರುವಂತ ವರ್ಕ್ ಕೂಡ ಇದೆ. ಕೆಲಸ ಮಾಡಬೇಕು ಅನ್ನೋದಿದೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ. ನಮ್ದು ಮೇಜರ್ ಪಾರ್ಟ್ ಇರೋದು, ಮೇಜರ್ ನಮಗೆ ಕಂಪ್ಲೇಂಟ್ ಬರೋದು ತಹಶೀಲ್ದಾರ್ ಅವರ ಅಗೇನ್ಸ್ಟ್, ಅಂದ್ರೆ ಆ ಡಿವಿಷನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಲೆ ಬರೋದು, ಡಿಲೇ ಆಗ್ತಾ ಇರೋದು ಅಥವಾ ಇನ್ನೊಂದೇನೋ ವರ್ಕ್ ಕೊಡ್ತಾ ಇರೋದು ಅಥವಾ ಏನೋ ವರ್ಕ್ ಡಿಲೇ ಮಾಡ್ತಾ ಇರೋದು ತಹಶೀಲ್ದಾರ್ ಅವರೇ ನಿಮ್ಮ ಆಫೀಸ್ ಮೇಲೆ, ನಿಮಗೆ ಅಂತ ಹೇಳ್ತಿಲ್ಲ ನಾನು ಜನರಲ್ ಆಗಿ, ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಲೆ ಜಾಸ್ತಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಸ್ಲೋ ಅಥವಾ ಏನೋ ವಿಳಂಬ ಮಾಡ್ತಾ ಇದ್ದಾರೆ ಅಥವಾ ಕರೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಕೊಡೋದಿಲ್ಲ ಅನ್ನೋದು ಭಾಳ ಇದೆ ನಿಮ್ಮ ಡಿಪಾರ್ಟ್ಮೆಂಟ್. ಸೊ ಅದನ್ನು ಕ್ಲೀನಾಗಿ ಮಾಡಿ. ಅದು ಬಿಟ್ಟರೆ ನಮಗೆ ಕಂಪ್ಲೇಂಟ್ ಇರೋದು ನಿಮ್ಮ ಮುನ್ಸಿಪಾಲಿಟಿ, ಯಾಕಂದ್ರೆ ಎಲ್ಲಿ ಬೇಕಾಗಿರೋದು ನೀರು ಎಲ್ಲಿ ಬೇಕಾದ್ರೆ ಯಾವ ಹೊಲಕ್ಕೆ ಹೋಗೋದು, ಯಾವ ಹಾಸ್ಪಿಟಲ್ಗೆ ಹೋಗೋದು, ಇಲ್ಲ ಸ್ಕೂಲ್ಗಾರ ಹೋಗೋದು ನಿಮ್ಗೆ ಸೆಕೆಂಡ್ ಇದೆ. ನಾವೇನು ಹೇಳ್ತೀವಿ, ಬಂದಾಗ ನೋಡ್ತೀವಪ್ಪ, ಇವಾಗ ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗಿಲ್ಲ, ಬಂದಾಗ ವೆರಿಫೈ ಮಾಡಿ ಅವ್ರಿಗೆ ಹೇಳ್ತೀವಿ ಅಂತ ಹೇಳ್ತೀವಿ. ನಿಮ್ಮಿಬ್ಬರು ಬಿಟ್ಟರೆ ನಮ್ಗೆ ಜಾಸ್ತಿ ಯಾವುದೂ ಇರೋದಿಲ್ಲ. ಜಾಸ್ತಿ ಇರೋದು ಸುಮಾರು, ಯಾಕಂದ್ರೆ ಫೇಕ್ ಕಾಲ್ಸ್ ಫ್ರಮ್ ಲೋಕಾಯುಕ್ತ ಅಂತ ಬರ್ತಿರ್ತವೆ. ನಾವು ಲೋಕಾಯುಕ್ತ ಇದ್ದೀವಿ, ನಾವು ಲೋಕಾಯುಕ್ತ DSP ಇದ್ದೀನಿ ಅಥವಾ ಇನ್ಸ್ಪೆಕ್ಟರ್ ಇದ್ದೀನಿ, ನಮ್ಮ ಹೆಸರು ಹೇಳ್ಕೊಂಡು ಅಥವಾ ಇನ್ನೊಬ್ಬರು DSP ಹೇಳ್ಕೊಂಡ್ಬಿಟ್ಟು ನಿಮಗೆಲ್ಲ ಹೆದರಿಸಿ ನಿಮ್ಮ ಕಡೆಯಿಂದ ಕೆಲಸ ಮಾಡಿಸ್ತಿರ್ಬೋದು ಅಥವಾ ದುಡ್ಡು ವಸೂಲಿ ಮಾಡೋದಿರ್ಬೋದು, ಜಾಸ್ತಿ ಆಗ್ತಾ ಇದ್ದಾರೆ. ಕೆಲವೊಂದು ರೆಕಾರ್ಡಿಂಗ್ಸ್ ಕೊಟ್ಬಿಟ್ಟು ನಾವು ಸೈನ್ ಪೊಲೀಸ್ ಸ್ಟೇಷನ್ದಾಗ FIR ರಿಜಿಸ್ಟರ್ ಮಾಡಿದ್ದೀವಿ. ಸೊ ನಿಮ್ಮ ವಿಭಾಗಕ್ಕೆ, ನಿಮ್ಮ ಇಲ್ಲೇನು ಚಿಂಚೋಳಿಯಲ್ಲಿ ಯಾರ್ಯಾರು ಇರ್ತೀರಿ, ನಿಮಗೆ ಏನ್ರಿ ಯಾವ ರೀತಿ ನಮ್ಮ ಫೋನ್ ನಂಬರ್ ಅಂತ ನಿಮ್ಗೆಲ್ಲ ಗೊತ್ತು, ಅಫಿಷಿಯಲ್ ನಂಬರ್ಸ್ ಗೊತ್ತು. ಅದು ಬಿಟ್ಟು ಬೇರೆ ಯಾವುದಾದ್ರೂ ಫೋನ್ ನಂಬರು ಅಥವಾ ಬೇರೆ ಏನಾದ್ರು ಬಂದು ನಾವು ಲೋಕಾಯುಕ್ತ ಬರ್ತಾ ಇದ್ದೀವಿ, ವಿಸಿಟ್ ಮಾಡ್ತಾ ಇದ್ದೀವಿ, ಸೊ ನೀವು ಬಿಫೋರ್ ಹಿಂಗೆ ಬರ್ರಿ ಏನೋ ಮಾತಾಡ್ತಿರ್ತಾರೆ. ಸೊ ಅಂಥ ಟೈಮ್ದಾಗ ನೀವು ಸುಮ್ಮನೆ ಏನಾರೋ ಮಾತಾಡಿದ್ದು ಮಾಡಕ್ಕೆ ಹೋಗ್ಬೇಡ್ರಿ, ಪ್ಲೀಸ್ ರೆಕಾರ್ಡ್ ಮಾಡ್ಕೊಡ್ರಿ. ಲೋಕಾಯುಕ್ತ ಯಾರೇ ಏನೇ ಇರಲಿ, ಸುಮ್ಮನೆ ದುಡ್ಡು ಡಿಮ್ಯಾಂಡ್ ಮಾಡಿದ್ರೆ ನಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಆಫೀಸರ್ಸ್ ಯಾರಾದ್ರೂ ಅನ್ಸಿದ್ರೆ ಮಾಡಿದ್ರೆ ಡೆಫಿನೆಟ್ಲಿ ಪ್ಲೀಸ್ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ನಮ್ಮ ಗಮನಕ್ಕೆ ತರೋದ ವ್ಯವಸ್ಥೆ ನೀವು ಮಾಡಬೇಕು. ಅದು ಒಂದು ನಿಮ್ಗೆ ಹೇಳಬೇಕು ಅಂತ ನಾವು ವಿಚಾರ ಮಾಡಿದ್ವಿ. 2-3 ಮಂದಿ ಇದ್ದಾರೆ ರೆಗ್ಯುಲರ್ ಆಗಿ ಆ ರೀತಿ ನಮ್ಮ ಒಂದು ಹೆಸರು ಹೇಳ್ಕೊಂಡ್ಬಿಟ್ಟು ದುಡ್ಡು ವಸೂಲಿ ಮಾಡೋದಿರ್ಬೋದು, ಅನ್ಸೋದಿರ್ಬೋದು, ಅಡ್ಜಸ್ಟ್ ಕೆಲಸ ಮಾಡೋದಿರ್ಬೋದು, ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಗಮನಕ್ಕಿರಲಿ, ಈ ರೀತಿ ಆದರೆ ಪ್ಲೀಸ್ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ನಮಗೆ ಇನ್ಫಾರ್ಮೇಶನ್ ಕೊಡಿ ಪ್ಲೀಸ್. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.